ಹಲೋ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ವ್ಲಾಗ್ಗೆ. ನಾನು ಹರ್ಷಿತಾ ಕೇರ್ಪುರಂ ರೈಲ್ವೆ ಸ್ಟೇಷನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ಬಂಗಾರಪೇಟೆಗೆ ಟ್ರೈನ್ ತೊಗೊಂಡ್ವಿ. ಸ್ವಲ್ಪ ಕೂಡ ನಿಂತ್ಕೊಳ್ಳೋಕೆ ಜಾಗ ಇಲ್ಲದಿರೋಂಥ ಪರಿಸ್ಥಿತಿ ಆಗಿತ್ತು ಇಬ್ಬರದ್ದು. ಸಮ್ಹೌ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಸ್ವಲ್ಪ ವಾಟರ್ ಮೆಲನ್ನ ತಿನ್ಕೊಂಡು ಬಸ್ಸಲ್ಲಿ ಮತ್ತೆ ಕೋಲಾರ ಕಡೆಗೆ ಟ್ರಾವೆಲ್ ಮಾಡಿದಾಯಿತು. ಹಾಗೆ ಸೌಮ್ಯ ಅವ್ರ ರಿಲೇಟಿವ್ ಬಂದು ನಮ್ಮನ್ನ ಪಿಕ್ ಮಾಡಿ ಕರ್ಕೊಂಡು ಹೋದ್ರಿ. ಸೂರ್ಯ ಮುಳುಗೋತ್ತಾಗಿತ್ತು, ಸೊ ಸ್ವಲ್ಪ ಲೇಟ್ ಆಗೋದು ಆ್ಯಕ್ಚುಲಿ ರೀಚ್ ಆಗೋದು. ಹಾಗೆ ರೂಮ್ಸ್ ಕೂಡ ಅವರೇ ಪ್ರೊವೈಡ್ ಮಾಡಿದರು ನಮಗೆ. ಇನ್ನೂ ಅವರ ಬೇರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ನಾನು ಹರ್ಷಿತಾ ಅಲ್ಲೇ ಚೆಕ್ ಇನ್ ಮಾಡಿ ಹಾಗೆ ಈ ಒಂದು ಸೂಪರ್ ಔಟ್ಫಿಟ್ನ ವೇರ್ ಮಾಡಿಕೊಂಡು ಚೌಟ್ರಿ ಕಡೆಗೆ ಹೋಗಿದ್ದಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ಹೇಳ್ಬೋದು ನಮ್ಮನ್ನೆಲ್ಲ. ಹಾಗೆ ಚೌಟ್ರಿ ಅಂತೂ ಮೈ ಗಾಡ್ ಸಿಕ್ಕಾಬಟ್ಟೆ ಸ್ಪೇಷಿಯಸ್ ಆಗಿತ್ತು. ಈವನ್ ಪಾರ್ಕಿಂಗ್ ಸ್ಪೇಸ್ ಕೂಡ ಅಷ್ಟೇ ದೊಡ್ಡದಾಗಿತ್ತು. ಹಾಲ್ ಕೂಡ ತುಂಬ ಸ್ಪೇಸ್ ಆಗಿತ್ತು. ಆ್ಯಂಡ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಕೂಡ ಸಿಕ್ಕಾಬಟ್ಟೆ ಚಿಲ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮದುಮಗಳನ್ನ ಫೈನಲಿ ಮೀಟ್ ಮಾಡಿದಾಯಿತು. ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ಲು. ಆ್ಯಂಡ್ ಅದಾದ ತಕ್ಷಣ ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ಪಾನಿಪುರಿ ಟೇಸ್ಟ್ ಮಾಡಲೇಬೇಕಲ್ವ, ತುಂಬ ಟೇಸ್ಟಿ ಆಗಿತ್ತು. ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡ್ವಿ. ಅದಾದಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನ ವೀಡಿಯೋಸ್ ನೋಡ್ತೀನಿ ಅಂತ ಹೇಳ್ತಾಯಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ಸ್ನ ನೋಡೋದಕ್ಕೆ, ನನ್ನ ಬಂದು ಮಾತಾಡ್ಸೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ. ಹಾಗೆ ಊಟ ಎಲ್ಲ ಮಾಡಿದ್ದಾಯಿತು. ಆ್ಯಂಡು ಸಿಕ್ಕಾಬಟ್ಟೆ ಸ್ವೀಟ್ಸ್ ತಿಂದ್ಬಿಟ್ಟೆ ಆ್ಯಕ್ಚುಲಿ ಈ ಒಂದು ಮದುವೆಲಿ ನಾನು. ಸೊ ಇಟ್ಸ್ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಬಾಯ್ ನಿಮ್ಮೆಲ್ಲರೂ.